ನಮಸ್ಕಾರ. ನಾನು ಸುತ್ತೂರು ಮಂಜುನಾಥ್ ಮಾತಾಡ್ತಾ ಇದ್ದೀನಿ, ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶೆಟ್ಟಿಗೆರೆ ಸಮೀಪದ ಅಡ್ಡಗಲ್ಲು ಅನ್ನುವಂಥ ಒಂದು ಊರಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಅಂಬರೀಷ್ ಅನ್ನುವಂಥವ್ರೊಬ್ರು ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮುನ್ರಾಜ್ರವರಿಂದ ಗೊತ್ತಾಯಿತು. ಸೊ ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ ಇದನ್ನೆಲ್ಲ ನಾವು ನಿರೀಕ್ಷೆ ಮಾಡೋದಿಲ್ಲ. ಅವರು ನಮ್ಮ ಸಂಘದಲ್ಲಿ ಇಲ್ಲ ಅಂತಂದು ಗೊತ್ತಾಯಿತು. ಆದರೂ ಸಹ ಒಂದು ಮಾನವೀಯತೆ ದೃಷ್ಟಿಯಿಂದ ನಮ್ಮ ರಾಜಣ್ಣ ಅವರು ಮತ್ತೆ ನಮ್ಮ ಮುನ್ಷಾಮಣ್ಣ ಅವರು ಮತ್ತೆ ನಮ್ಮ ಮೂರ್ತಿಯವರು, ಕೋಶೆಟ್ಟಳ್ಳಿ ಮೂರ್ತಿಯವರು, ಮತ್ತೆ ನಮ್ಮ ರಾಘವ್ ಅವರು ಇರ್ಬೋದು, ಇವರು ಮತ್ತೆ ಇನ್ವೆಸ್ಟರ್ ಗಣೇಶ್ ಇವರೆಲ್ಲರ ಒಂದು ಒತ್ತಾಯದ ಮೇರೆಗೆ ಈ ಕುಟುಂಬಕ್ಕೆ ಏನಾದ್ರೂ ಒಂದು ಸರ್ಕಾರದಿಂದ ಬರೋ ಸವಲತ್ತುಗಳ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇವರ ಒಂದು ಮನೆಯನ್ನ ಹುಡ್ಕೊಂಡು ಬಂದಿದ್ದೀನಿ. ಸೊ ಇವರ ಒಂದು ಕುಟುಂಬಕ್ಕೆ ಸರ್ಕಾರದಿಂದ ಬರಬೇಕಾಗಿರುವಂತಹ ಅಪಘಾತ ಪರಿಹಾರ ನಿಧಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸೊ ಶ್ರುತಿ ಮೇಡಮ್, ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ ಮಾಹಿತಿ ಎಲ್ಲ? ಓಕೆ. ಈ ತಾಯಿಗೆ ನಾನು ಏನ್ ತಿಳಿಸ್ಬೇಕು ಅದನ್ನ ನಾನು ತಿಳಿಸಿದ್ದೀನಿ. ಮತ್ತೆ ನನ್ನ ಜಿಲ್ಲಾ ಗೌರವಾಧ್ಯಕ್ಷರಾಗಿರುವಂತಹ ರಾಜಣ್ಣ ಅವ್ರಿಗೆ ಮತ್ತೆ ಮುನ್ರಾಜ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ ಆ ಅಪ್ಲಿಕೇಶನ್ಸ್ ಅನ್ನ ಹಾಕೋವರೆಗೂ ಆ ತಾಯಿ ಜೊತೆ ಇದ್ದು ಆ ಕುಟುಂಬದ ಜೊತೆಯಲ್ಲಿ ಒಬ್ಬ ಅಣ್ಣನಾಗಿ, ಒಬ್ಬ ತಂದೆಯಾಗಿ, ಒಂದು ಕುಟುಂಬ ಸದಸ್ಯನಾಗಿ ಆ ಕುಟುಂಬದ ಜೊತೆ ನಿಂತ್ಕೋಬೇಕು ಅನ್ನೋಂಥ ವಿಚಾರವನ್ನು ತಿಳಿಸಿದ್ದೀನಿ. ಅಷ್ಟಲ್ಲದೆ ಮತ್ತೆ ಅದಾದ ನಂತರ ಅವ್ರಿಗೆ ಏನು ಹಣ ಬರುತ್ತೆ ಅಲ್ಲಿವರೆಗೂ ಸಹ ನಮ್ಮ ಸಂಘಟನೆ ಫಾಲೋ ಅಪ್ ಮಾಡಿ, ಆಮೇಲೆ ಈ ಕುಟುಂಬದ ಮಕ್ಕಳಿಗೆ ಬರಬೇಕಾದಂತ ಸ್ಕಾಲರ್ಶಿಪ್ ಸಂಬಂಧಪಟ್ಟಾಗಿ ಸಹ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕಿಸುವಂತ ಒಂದು ಜವಾಬ್ದಾರಿಗಳನ್ನ ನೀವು ಒಪ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಣ್ಣ, ಆಯ್ತಾ? ಆಮೇಲೆ ನನ್ನ ಸಂಘಟನೆ ಎಲ್ಲಾ ಸ್ನೇಹಿತರಿಗೆ ಹೇಳೋದಿಷ್ಟೇ, ನಿಮ್ಮ ಊರಿನ ಅಕ್ಕಪಕ್ಕ ಇರ್ಬೋದು ಅಥವಾ ನಿಮ್ಮ ಊರಿನಲ್ಲಿ ಇರ್ಬೋದು, ಮತ್ತೆ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕಿನಲ್ಲಿ ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಮೃತಪಟ್ಟಿದ್ದಾರೆ, ಅವರು ಡ್ರೈವರ್ ಆಗಿದ್ದಾರೆ, ಮತ್ತೆ ಅವ್ರಿಗೆ ಏನನ್ನ ಸಂಬಂಧಪಟ್ಟಾಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ಬ್ಯಾಡ್ಜ್ ಇದೆ ಅಂತಂದ್ರೆ ದಯವಿಟ್ಟು ಅವರು ನಿಮ್ಗೆ ಪರಿಚಯ ಇದ್ದಾರೋ ಪರಿಚಯ ಇಲ್ವೋ ಸೆಕೆಂಡ್ರಿ, ಆ ಕುಟುಂಬಕ್ಕೆ ಏನನ್ನ ಸಹಾಯ ಮಾಡಕ್ಕಾಗುತ್ತ ಅಂತ ನೋಡಿ. ಯಾವುದು ಶಾಶ್ವತ ಇಲ್ಲ. ಇವತ್ತಿರೋರು ನಾಳೆ ಇರೋದಿಲ್ಲ. ಸೊ ನಾನು ನನ್ನ ಸಂಘಟನೆಯಿಂದ ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ, ನೋಡಿ ನಮ್ಮ ಕಡೆಯಿಂದ ಏನನ್ನ ಕಿಂಚಿತ್ ಸಹಾಯ ಮಾಡಕ್ಕಾಗದೆ ಅದು ಮಾಡೋಣ, ಇಲ್ಲದೆ ಇದ್ರೆ ಸರ್ಕಾರದಿಂದ ಸಿಗೋ ಸವಲತ್ತುಗಳನ್ನ ತಿಳಿಸ್ಕೊಡೋಣ ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ತಿಳಿಸ್ತಾ, ಚಿಕ್ಕಬಳ್ಳಾಪುರ ಘಟಕದ ಎಲ್ಲ ಟೀಮ್ ಲೀಡರ್ಸ್ಗೆ ಧನ್ಯವಾದ ತಿಳಿಸ್ತಾ, ಸೊ ಈ ಕುಟುಂಬದ ಜೊತೆ ನಾವಿದೀವಿ ಅಂತ ಹೇಳ್ತಾ, ಏನ್ ನನ್ನ ಹೆಸರು ನೋಡಿ, ಈ ಕಂದನಿಗೆ ಬರ್ಬೇಕಾಗಿರುವಂತ ಸರ್ಕಾರದ ಸವಲತ್ತುಗಳನ್ನ ಕೊಡಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಸೊ ವಿಡಿಯೋ ಎಂಡ್ ಮಾಡ್ತಾನೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.